ಶಿಲ್ಪಾಳಿಗೆ ತನ್ನ ತಂದೆ ರಾಮಚಂದ್ರನಿಗೆ ಲಿವರ್ ಕಾಯಿಲೆ ಇರುವುದು ತಿಳಿದು ತೀವ್ರ ಆತಂಕಕ್ಕೊಳಗಾದಳು. ಡಾಕ್ಟರ್, ಚಿಕಿತ್ಸೆಗೆ 5 ಲಕ್ಷ ಬೇಕು, 1 ವಾರದಲ್ಲಿ ಹಣದ ವ್ಯವಸ್ಥೆ ಮಾಡದಿದ್ದರೆ ಬದುಕುವುದಿಲ್ಲ ಎಂದು ಹೇಳಿದಾಗ ಶಿಲ್ಪಾಳ ಹೃದಯ ನುಚ್ಚುನೂರಾಯಿತು. ಕೆಲಸವಿಲ್ಲದ ಅವಳಿಗೆ ತನ್ನ ತಂದೆಯನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಲ್ಲ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವಳು ಮೈಸೂರಿನ ಒಂದು ಟೀ ಅಂಗಡಿಯಲ್ಲಿ ಹಣದ ವ್ಯವಸ್ಥೆ ಹೇಗೆ ಮಾಡುವುದೆಂದು ಚಿಂತೆಯಲ್ಲಿ ಕುಳಿತುಕೊಂಡಿದ್ದಳು. ಅದೇ ಸಮಯಕ್ಕೆ ಒಂದು ದೊಡ್ಡ ಕಾರಿನಲ್ಲಿ ರಾಜೇಶ್ ಎಂಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಶಿಲ್ಪಾಳ ಪಕ್ಕ ಕುಳಿತಿದ್ದ ಒಬ್ಬ ಯುವಕ ರಾಜೇಶನ ಬಳಿ ಓಡಿ ಹೋಗುತ್ತಾನೆ. ಆಗ ರಾಜೇಶ್ ಆತನಿಗೆ ಲಕ್ಷಗಟ್ಟಲೆ ಹಣ ಕೊಟ್ಟು, ನಮ್ಮ ಸ್ಪೆಷಲ್ ಸರ್ವಿಸ್ ಕಂಪನಿಯ ಹೆಸರನ್ನು ಎತ್ತರಕ್ಕೆ ಏರಿಸಿದೆ. ನಿನ್ನಿಂದಾಗಿ ಎಲ್ಲಾ ಕ್ಲೈಂಟ್ಗಳು ತುಂಬಾ ಸಂತೋಷಗೊಂಡಿದ್ದಾರೆ. ಒಳ್ಳೆ ಕೆಲಸ ಎಂದು ಹೊಗಳಿ ಕಳುಹಿಸುತ್ತಾನೆ. ಈ ದೃಶ್ಯ ಕಂಡ ಶಿಲ್ಪಾ ರಾಜೇಶನ ಬಳಿ ಹೋಗಿ, ಸರ್, ನನಗೂ ಕೆಲಸ ಬೇಕು. ನನ್ನ ತಂದೆಯ ಚಿಕಿತ್ಸೆಗಾಗಿ 1 ವಾರದಲ್ಲಿ 5 ಲಕ್ಷ ಹಣ ಒದಗಿಸಬೇಕು. ದಯವಿಟ್ಟು ಒಂದು ಕೆಲಸ ಕೊಡಿ ಎಂದು ನಿರುತ್ತರದಿಂದ ಕೇಳಿಕೊಂಡಳು. ರಾಜೇಶ್, ನಿನ್ನಂತಹ ಸುಂದರ ಹುಡುಗಿಯರೇ ನನಗೆ ಬೇಕು, ನಿನಗೆ ಕೆಲಸ ಕೊಡ್ತೀನಿ ಎಂದು ಹೇಳಿ ಆಕೆಯನ್ನು ತನ್ನ ಕಾರಿನಲ್ಲಿ ತನ್ನ ಮನೆಯ ಬೆಡ್ರೂಂಗೆ ಕರೆದೊಯ್ದನು. ಶಿಲ್ಪಾ ಆಶ್ಚರ್ಯಗೊಂಡು, ಯಾಕೆ ಬೆಡ್ರೂಂಗೆ ಕರೆತಂದಿದ್ದೀರಿ ಎಂದು ಕೇಳಿದಳು. ರಾಜೇಶ್ ಆಕೆಗೆ ಕಾಫಿ ಕೊಟ್ಟು, ನಮ್ಮ ಕೆಲಸ ಇಲ್ಲಿಂದಲೇ ಶುರುವಾಗುತ್ತೆ. ಡೈವೋರ್ಸ್ ಆದವರು ತಮ್ಮ ಹೆಂಡತಿಯರಿಂದ ತೃಪ್ತಿ ಇಲ್ಲದ ಗಂಡಸರಿಗೆ ಸಂತೋಷ ಕೊಡಬೇಕು. ಇದಕ್ಕಾಗಿ ನಾನು ನಿನಗೆ 5 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಎಂದು ನೇರವಾಗಿ ಹೇಳಿದನು. ಶಿಲ್ಪಾ, ನಾನು ಇಂತಹ ಕೆಲಸ ಮಾಡಲಾರೆ ಎಂದು ಕೋಪಗೊಂಡು ಹೊರಡಲು ತಯಾರಾಗುತ್ತಾಳೆ. ಆಗ ರಾಜೇಶ್, ಚೆನ್ನಾಗಿ ಯೋಚಿಸು, ಇದರಿಂದ ನಿನ್ನ ತಂದೆಯ ಚಿಕಿತ್ಸೆ ಸುಲಭವಾಗಿ ಆಗಿಬಿಡುತ್ತೆ ಎಂದು ಬೆದರಿಸಿದನು. ಬೇರೆ ದಾರಿ ಇಲ್ಲದೆ ಶಿಲ್ಪಾ ಅವನ ಹಣವನ್ನು ಸ್ವೀಕರಿಸಿ, ಈಗ ನಾನು ಏನು ಮಾಡಬೇಕು ಎಂದು ಕೇಳಿದಾಗ ರಾಜೇಶ್, ಮೊದಲು ನನ್ನನ್ನು ಸಂತೋಷಪಡಿಸು ಎಂದು ಹೇಳಿ ಆಕೆಯ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಾನೆ. ಮರುದಿನ 4-5 ಗಂಡಸರು ರಾಜೇಶನ ಮನೆಗೆ ಬರುತ್ತಾರೆ. ರಾಜೇಶ್ ಶಿಲ್ಪಾಳನ್ನು ಕರೆತಂದು ಅವರ ಮುಂದೆ ನಿಲ್ಲಿಸುತ್ತಾನೆ. ಆಗ ಅವರು, ಈ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ಆದರೆ ಯಾಕೆ ಮುಖವನ್ನು ಗಂಟು ಹಾಕಿಕೊಂಡಿದ್ದಾಳೆ ಎಂದು ಕೇಳುತ್ತಾರೆ. ರಾಜೇಶ್, ಇವರೆಲ್ಲರೂ ನಿನ್ನ ಮೇಲೆ ದೊಡ್ಡ ಮೊತ್ತದ ಹಣ ಹೂಡಿದ್ದಾರೆ, ಅವರು ಹೇಳಿದಂತೆ ಕೇಳುವೆ ಎಂದು ಶಿಲ್ಪಾಗೆ ಹೇಳುತ್ತಾನೆ. ನಂತರ ಎಲ್ಲ ಗಂಡಸರು ಶಿಲ್ಪಾಳ ಜೊತೆ ಡ್ಯಾನ್ಸ್ ಮಾಡಿ ಆಕೆಯ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಾರೆ. ಅದರಲ್ಲಿ ಒಬ್ಬ, ನನಗೆ ಜೀವನದಲ್ಲಿ ಇವತ್ತಿನಷ್ಟು ಸುಖ ಎಂದು ಸಿಕ್ಕಿರಲಿಲ್ಲ ಎಂದು ರಾಜೇಶನಿಗೆ ಹೇಳುತ್ತಾನೆ. ರಾಜೇಶ್, ನೀನು ನಮ್ಮ ಕಂಪನಿಗೆ ಕೀರ್ತಿ ತಂದೆ ಎಂದು ಶಿಲ್ಪಾಗೆ ಹೇಳಿ ಮತ್ತೆ 3 ಲಕ್ಷ ಹಣ ಕೊಟ್ಟು ಕಳಿಸುತ್ತಾನೆ. ಮನೆಗೆ ಹೋದ ಶಿಲ್ಪಾ ತಾನು ತಪ್ಪು ಮಾಡಿದ್ದೇನೆ ಎಂದು ದುಃಖಕ್ಕೊಳಗಾಗುತ್ತಾಳೆ. ಆಗ ರಾಮಚಂದ್ರ ಆಕೆಯ ಬಳಿ ಬಂದು, ಮಗಳೇ ಏನಾಯಿತು ಎಂದು ಕೇಳಿದಾಗ ಶಿಲ್ಪಾ, ಅಪ್ಪ, ನಿಮ್ಮ ಚಿಕಿತ್ಸೆಗೆ ಹಣ ಒದಗಿಸಿದ್ದೇನೆ ಎಂದು ಹೇಳುತ್ತಾಳೆ. ಹೇಗೆ ಎಂದು ರಾಮಚಂದ್ರ ಕೇಳಿದಾಗ ಶಿಲ್ಪಾ, ನಾನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೇನೆ, ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಎಂದು ಸುಳ್ಳು ಹೇಳುತ್ತಾಳೆ. ರಾಮಚಂದ್ರ, ಯಾವುದೇ ಕೆಲಸವಾದರೂ ತಪ್ಪು ಮಾರ್ಗಕ್ಕೆ ಹೋಗಬೇಡ ಎಂದು ಎಚ್ಚರಿಕೆ ಕೊಡುತ್ತಾನೆ. ಮರುದಿನ ರಾಜೇಶ್ ಶಿಲ್ಪಾಗೆ ಕಾಲ್ ಮಾಡುತ್ತಾನೆ. ಶಿಲ್ಪಾ ಅವನ ಕಾಲ್ ತಪ್ಪಿಸುತ್ತಾಳೆ. ರಾಜೇಶ್, ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಕೋಪಗೊಳ್ಳುತ್ತಾನೆ. ಆಗ ಶಿಲ್ಪಾಳ ಗೆಳೆಯ ಕಿರಣ್ ಆಕೆಯನ್ನು ಭೇಟಿಯಾಗಿ, ನಾನು ನಿನ್ನನ್ನೇ ಭೇಟಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ, ನನಗೆ ಇಲ್ಲಿ ಕೆಲಸ ಸಿಕ್ಕಿದೆ, ಈಗ ನನ್ನ ಗೆಳೆಯನ ಮನೆಯಲ್ಲಿ ಇದ್ದೇನೆ ಎಂದು ಹೇಳಿ ರಾಜೇಶನ ಭೇಟಿಯಾಗಿಸುತ್ತಾನೆ. ಶಿಲ್ಪಾಗೆ ಆಘಾತವಾಗುತ್ತದೆ. ಇವನು ನಿನ್ನ ಗೆಳೆಯನಾ ಎಂದು ರಾಜೇಶ್ ಕಿರಣನನ್ನ ಕೇಳುತ್ತಾನೆ. ಕಿರಣ್, ಶಿಲ್ಪಾ, ಇವನಿಗೆ ನಿನ್ನ ಬಗ್ಗೆ ಈಗಾಗಲೇ ಗೊತ್ತಿರಬೇಕು ಎಂದು ಕೇಳಿದಾಗ ರಾಜೇಶ್, ಇಲ್ಲ, ಗೊತ್ತಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ರಾತ್ರಿ ಡಿನ್ನರ್ಗೆ ಬರುವಂತೆ ರಾಜೇಶ್ ಶಿಲ್ಪಾಳನ್ನು ಕರೆಯುತ್ತಾನೆ. ಶಿಲ್ಪಾ ಒಪ್ಪದಿದ್ದರೂ ಕಿರಣ್ ಒತ್ತಾಯಿಸಿ ಒಪ್ಪಿಸುತ್ತಾನೆ. ರಾತ್ರಿ ಶಿಲ್ಪಾ ರಾಜೇಶನ ಮನೆಗೆ ಹೋಗುತ್ತಾಳೆ. ಊಟದ ವೇಳೆ ರಾಜೇಶ್ ಶಿಲ್ಪಾಳ ಜೊತೆ ಫ್ಲರ್ಟ್ ಮಾಡಲು ಶುರು ಮಾಡುತ್ತಾನೆ. ಕಿರಣ್, ನೀನೀಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಎಂದು ಶಿಲ್ಪಾಳನ್ನು ಕೇಳಿದಾಗ ಶಿಲ್ಪಾ ಮೌನವಾಗುತ್ತಾಳೆ. ರಾಜೇಶ್, ಶಿಲ್ಪಾ ತುಂಬಾ ಸುಂದರವಾಗಿದ್ದಾಳೆ, ಖಂಡಿತ ದೊಡ್ಡ ಕಂಪನಿಯಲ್ಲೇ ಕೆಲಸ ಮಾಡುತ್ತಿರಬೇಕು ಎಂದು ಹೇಳುತ್ತಾನೆ. ಬೆಡ್ರೂಮ್ನಲ್ಲಿ ಕಿರಣ್, ನಾನು ನಿನಗಾಗಿಯೇ ಇಲ್ಲಿಗೆ ಬಂದಿದ್ದೇನೆ, ನಿನ್ನನ್ನು ಬಿಟ್ಟು ಇರಲಾರೆ ಎಂದು ಶಿಲ್ಪಾಗೆ ಹೇಳುತ್ತಾನೆ. ಶಿಲ್ಪಾ, ನನಗೂ ಅದೇ ಭಾವನೆ ಎಂದು ಹೇಳಿದರೂ ಕಿರಣ್ ರೊಮ್ಯಾನ್ಸ್ ಮಾಡಲು ಹೋದಾಗ ಶಿಲ್ಪಾ ಮಧ್ಯದಲ್ಲಿ ತಡೆಯುತ್ತಾಳೆ. ನೀನು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀಯಾ ಎಂದು ಕಿರಣ್ ಕೇಳಿದಾಗ ಶಿಲ್ಪಾ ಏನಿಲ್ಲ ಎಂದು ಹೇಳಿ ಅವನಿಗೆ ಸಂತೋಷದ ಕ್ಷಣಗಳನ್ನು ಕೊಡುತ್ತಾಳೆ. ನಂತರ ಕಿರಣ್ ಫ್ರೆಶ್ ಆಗಲು ಹೋಗುತ್ತಾನೆ. ರಾಜೇಶ್ ಶಿಲ್ಪಾಳನ್ನು ತನ್ನ ರೂಮ್ಗೆ ಕರೆದು, ನಾಳೆ ಮತ್ತೊಬ್ಬ ಕ್ಲೈಂಟ್ ಬೆಳಿಗ್ಗೆ ಬರುತ್ತಾನೆ ಎಂದು ಹೇಳುತ್ತಾನೆ. ಶಿಲ್ಪಾ, ನಾನು ಇನ್ನು ಈ ಕೆಲಸ ಮಾಡಲಾರೆ ಎಂದು ಹೇಳಿದಾಗ
ರಾಜೇಶ್ ಆಕೆಯ ಖಾಸಗಿ ವಿಡಿಯೋವನ್ನು ತೋರಿಸಿ, ನಾನು ಹೇಳಿದಂತೆ ಕೇಳದಿದ್ದರೆ ಈ ವಿಡಿಯೋ ವೈರಲ್ ಮಾಡಿಬಿಡ್ತೀನಿ ಎಂದು ಬೆದರಿಸುತ್ತಾನೆ. ದುಃಖದಿಂದ ಕುಗ್ಗಿದ ಶಿಲ್ಪಾ ಮನೆಗೆ ಹೋಗಿ ಚಿಂತೆಯಲ್ಲಿ ಕುಳಿತುಕೊಳ್ಳುತ್ತಾಳೆ. ಮರುದಿನ ಕಿರಣ್ ಶಿಲ್ಪಾಳ ಮನೆಗೆ ಬರುತ್ತಾನೆ. ರಾಮಚಂದ್ರ, ಮಗಳೇ, ನೀನು ಇಂತಹ ಕೆಲಸಕ್ಕೆ ಹೋಗಿದ್ದೀಯಾ? ನೀನು ದಾರಿ ತಪ್ಪುವೆ ಎಂದು ನಾನು ಯೋಚಿಸಿರಲಿಲ್ಲ ಎಂದು ಹೇಳುತ್ತಾನೆ. ಶಿಲ್ಪಾ ರಾಜೇಶ್ ಎಲ್ಲವನ್ನೂ ತಿಳಿಸಿಬಿಟ್ಟಿರಬೇಕು ಎಂದು ಭಯಗೊಳ್ಳುತ್ತಾಳೆ. ಆದರೆ ರಾಮಚಂದ್ರ ತಮಾಷೆ ಮಾಡಿ, ಕಿರಣ್ಣನ್ನು ನಾನು ಒಪ್ಪಿಕೊಂಡಿದ್ದೇನೆ, ನೀನು ಇವನನ್ನೇ ಮದುವೆಯಾಗು ಎಂದು ಹೇಳುತ್ತಾನೆ. ರಾಜೇಶ್ ಮತ್ತೆ ಕೆಲ ಗಂಡಸರನ್ನು ಸೇರಿಸಿ ಶಿಲ್ಪಾಳನ್ನು ಕರೆಯುತ್ತಾನೆ. ಶಿಲ್ಪಾ, ಇನ್ಮೇಲೆ ಈ ಕೆಲಸ ಮಾಡಲಾರೆ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದು ಕೇಳಿಕೊಳ್ಳುತ್ತಾಳೆ. ರಾಜೇಶ್, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ವಿಡಿಯೋ ವೈರಲ್ ಆಗುತ್ತೆ ಎಂದು ಬೆದರಿಕೆ ಹಾಕುತ್ತಾನೆ. ಆಗ ಗಂಡಸರು, ಯಾಕೆ ನಮ್ಮನ್ನು ಇಷ್ಟು ಕಾಯಿಸುತ್ತಿದ್ದೀರಿ? ಮೊನ್ನೆ ಗುಂಪಾಗಿ ಎಂಜಾಯ್ ಮಾಡಿದ್ವಿ, ಇವತ್ತು ಒಬ್ಬೊಬ್ಬರಾಗಿ ಸಂತೋಷ ಪಡೋಣ ಎಂದು ರಾಜೇಶನಿಗೆ ಹೇಳುತ್ತಾರೆ. ಒಬ್ಬೊಬ್ಬರಾಗಿ ಶಿಲ್ಪಾಳ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಾರೆ. ನಂತರ ಅವರೆಲ್ಲರೂ, ಮೊನ್ನೆಗಿಂತ ಇವತ್ತು ತುಂಬಾ ಸುಖ ಸಿಕ್ಕಿತು ಎಂದು ರಾಜೇಶನಿಗೆ ಹೇಳುತ್ತಾರೆ. ಖುಷಿಯಾದ ರಾಜೇಶ್, ನಿನ್ನ ಸರ್ವಿಸ್ ಇವತ್ತು ಇನ್ನೂ ಚೆನ್ನಾಗಿತ್ತು ಎಂದು ಶಿಲ್ಪಾಗೆ ಹೆಚ್ಚಿನ ಹಣ ಕೊಡುತ್ತಾನೆ. ಆದರೆ ಶಿಲ್ಪಾ, ನಿನ್ನ ಹಣ ನೀನೇ ಇಟ್ಟುಕೋ ಎಂದು ಬೈದು ಹಣವನ್ನು ವಾಪಸ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಾಜೇಶನಿಗೆ ಎಲ್ಲರ ಮುಂದೆ ಅವಮಾನವಾದಂತಾಗುತ್ತದೆ. ನಂತರ ಕಿರಣ್, ನಾವಿಬ್ಬರು ಬೇಗ ಮದುವೆಯಾಗೋಣ, ಹನಿಮೂನ್ಗೆ ಎಲ್ಲಿಗೆ ಹೋಗೋಣ ಎಂದು ಶಿಲ್ಪಾಳನ್ನು ಕೇಳುತ್ತಾನೆ. ಶಿಲ್ಪಾ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡು ಎಂದು ಕೋಪಗೊಂಡು ಹೇಳುತ್ತಾಳೆ. ಕಿರಣ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಜೇಶ್, ನೀನು ನನಗೆ ಅವಮಾನ ಮಾಡಿದೆ, ಇದನ್ನು ನಾನು ಸುಮ್ಮನೆ ಬಿಡಲ್ಲ ಎಂದು ಶಿಲ್ಪಾಳ ಮೇಲೆ ಕೋಪಗೊಳ್ಳುತ್ತಾನೆ. ಶಿಲ್ಪಾ ಹಿಂದಿನ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡು ದುಃಖದಿಂದ ಮನೆಯಲ್ಲಿ ಕುಳಿತುಕೊಳ್ಳುತ್ತಾಳೆ. ರಾಜೇಶ್ ಮತ್ತೊಬ್ಬ ಕ್ಲೈಂಟ್ಗಾಗಿ ಶಿಲ್ಪಾ ಜೊತೆ ಡೀಲ್ ಮಾಡಿಕೊಂಡಿರುತ್ತಾನೆ. ಕಿರಣ್ ಅಲ್ಲಿಗೆ ಬಂದು ಶಿಲ್ಪಾ ತುಂಬಾ ದುಃಖದಲ್ಲಿದ್ದಾಳೆ ಎಂದು ರಾಜೇಶನಿಗೆ ಹೇಳುತ್ತಾನೆ. ರಾಜೇಶ್, ಶಿಲ್ಪಾಳಿಂದಾಗಿ ನನಗೆ ಇವತ್ತು ದೊಡ್ಡ ಲಾಸ್ ಆಯಿತು. ಇಷ್ಟು ಕಡಿಮೆ ಸಮಯದಲ್ಲಿ ಬೇರೆ ಹುಡುಗಿಯನ್ನು ಎಲ್ಲಿಂದ ತರಲಿ ಎಂದು ಚಿಂತಿಸುತ್ತಾನೆ. ಆಗ ಶಿವ ಎಂಬ ಯುವಕ ರಾಜೇಶನಿಗೆ ಕಾಲ್ ಮಾಡಿ, ನನಗೆ ಕೆಲಸ ಬೇಕು, ದಯವಿಟ್ಟು ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಖುಷಿಯಾದ ರಾಜೇಶ್ ಶಿವನಿಗೆ ತನ್ನ ಮನೆಯ ಅಡ್ರೆಸ್ ಕೊಟ್ಟು ಬೇಗ ಬಾ ಎಂದು ಹೇಳುತ್ತಾನೆ. ಶಿವ ಅಲ್ಲಿಗೆ ಬಂದು, ಇದು ಆಫೀಸಲ್ಲ, ಬೆಡ್ರೂಮ್ ಆಗಿದೆಯಲ್ಲ ಎಂದು ಕೇಳುತ್ತಾನೆ. ರಾಜೇಶ್, ನಮ್ಮ ಕೆಲಸ ಇಲ್ಲಿಂದ ಶುರುವಾಗುತ್ತೆ, ನೀನು ತೃಪ್ತಿ ಇಲ್ಲದ ಗಂಡಸರಿಗೆ ಸಂತೋಷ ಕೊಡಬೇಕು ಎಂದು ಹೇಳಿ ಶಿವನ ಜೊತೆ ರೊಮ್ಯಾನ್ಸ್ ಮಾಡಲು ಯತ್ನಿಸುತ್ತಾನೆ. ಆಗ ಶಿವ, ನನ್ನ ಹೆಸರು ಶಿವ ಅಲ್ಲ, ಇನ್ಸ್ಪೆಕ್ಟರ್ ರಾಘವ್, ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಈ ನಾಟಕ ಆಡಿದ್ವಿ ಎಂದು ಹೇಳಿ ರಾಜೇಶನನ್ನು ಹಿಡಿಯುತ್ತಾನೆ. ಶಿಲ್ಪಾ ಅಲ್ಲಿಗೆ ಬಂದಾಗ ಶಾಕ್ ಆಗುತ್ತಾಳೆ. ಹಿಂದೆ ಶಿಲ್ಪಾ ದುಃಖದಲ್ಲಿ ಮುಳುಗಿದ್ದಾಗ ಕಿರಣ್ ಕಾರಣ ಕೇಳಿದ್ದ. ಶಿಲ್ಪಾ ರಾಜೇಶನ ಎಲ್ಲಾ ಸತ್ಯವನ್ನೂ ಕಿರಣ್ಗೆ ಹೇಳಿದ್ದಳು. ಕಿರಣ್ ತನ್ನ ಗೆಳೆಯ ಇನ್ಸ್ಪೆಕ್ಟರ್ ರಾಘವ್ಗೆ ಎಲ್ಲವನ್ನೂ ತಿಳಿಸಿದ್ದ. ರಾಘವ್ ಈ ಯೋಜನೆಯನ್ನು ರೂಪಿಸಿದ್ದ. ರಾಜೇಶ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಅರೆಸ್ಟ್ ಆಗುತ್ತಾನೆ. ಶಿಲ್ಪಾಗೆ ಖುಷಿಯಾಗುತ್ತೆ. ಕಥೆ ಇಲ್ಲಿ ಮುಗಿಯುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಇಂಟರೆಸ್ಟಿಂಗ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ.